ನಮಸ್ಕಾರ ರೀ. ನಮಸ್ಕಾರ ಸರ್. ಸರ್ ತಮ್ಮ ಪರಿಚಯ ಹೇಳ್ಕೊಡ್ರಿ ಸರ್. ಸರ್ ನಮ್ಮ ಚಿಂಚೋಳಿ ತಾಲೂಕ ಚಿಂಚೋಳಿ ಸರ್. ಬಾಜು ಹಳ್ಳಿ ಅದ್ರಿ ಸರ್, ಚಿಕ್ಕನಿಂಗದಳ್ಳಿ ಅಂತ ಚಿಂಚೋಳಿ. ಹಾಂ ಸರ್. ತಮ್ಮ ಹೆಸರು ಸರ್? ನಾಗಶೆಟ್ಟಿ ಅದ್ರಿ. ನಾಗಶೆಟ್ಟಿ. ಸರ್ ಈಗ ತಾವು ನಮ್ಮದು ಬಾಳೆಹಣ್ಣು ಬಳಸ್ತೀರಿ ಸರ್, ಬಾಳೆ ಬೇಸಾಯ? ಹಾಂ, ಬಾಳೆ ಬೇಸಾಯ ಮಾಡ್ತೇವೆ ಸರ್, ಹಣ್ಣಿಂದ ಮಾಡ್ತೇವೆ ಅಂತ ಹೇಳಿ ಸರ್. ಹಣ್ಣಿಂದ. ಈಗ ಬಾಳೆ ಬೇಸಾಯ ಎಷ್ಟು ವರ್ಷದಿಂದ ಮಾಡತ್ತೀರಿ ಸರ್? ನಾವು 12 ವರ್ಷ ಆಯ್ತು ನೋಡಿ ಸರ್. ಬರೋಬರಿ 12 ವರ್ಷದಿಂದ ಮಾಡ್ಲತ್ತೀರಿ? ಬಾಳೆ ಸಸಿ ಮಾಡಿ ಹೈದರಾಬಾದ್ನಿಂದ ಸಸಿಗಳು ತರ್ತೀವಿ ಸರ್. ಹಾಂ ರೀ. ನಮಗೆ ಬೀದರ್ದಾಗ ಸಿಗ್ತಾವ ಅಂತೇಳಿ ನಮ್ಗೆ ಗೊತ್ತಿದ್ದಿಲ್ಲ ಸರ್. ಹಾಂ ಹಾಂ ಹಾಂ. ನಮ್ಮ ಸೊಸಿ ಇವ್ರ ತಂಗಿಯರು ಹೇಳಿದ ಬಾದ್ ನಾವು ಇಲ್ಲಿ ಕೇಳಿದೆವು. ಇವ್ರು ವಾದರ್ಸ್ ಹೇಳಿರ್ತಾರೆ, ವಾದರ್ಸ್ ರೇಟ್ ಡೌನ್ ಐತೆ ಅಂತೇಳಿ ನಾವು ಬಿಟ್ಟಿವಿ ಸರ್. ಅಸಲಿಗೆ ಮತ್ತೆ ಈ ವರ್ಷ ಕೇಳಿದ್ರೆ ಅವ ಅಂತ ಹೇಳಿ. ಈ ವೆರೈಟಿ ಯಾವ್ದು ಹಾಕ್ತೀರಿ ಬಾಳೆಹಣ್ಣಿನಾಗ? ಊರ್ಸ್ ಅಂತ ಹೇಳಿ ಬರ್ತೀವಿ ಸರ್. ಹಾಂ, ಆ ತಳಿದ ಹಚ್ಚಿದೇವು ಸರ್. ಅಚ್ಚಾ. ಅದು ಸಾಕಾಗ್ಯದ, ಈ ಸರಿ ಇಳುವರಿ ಸರಿ ಕೂಡ ಹೊಂಟದ ಸರ್. ಹಾಂ, ಹಂಗಾಗಿ ಅದು ಬಿಟ್ಟಿವಿ ಸರ್. ಓಕೆ. ಈಗ ಸರ್, ಈಗ ತಾವು ಬಾಳೆ ತೋಟ ಮಾಡತ್ತೀರಿ, ಹಾಂ ಸರ್. ಈಗ ಯಾವ ತಿಂಗಳದಾಗ ಹಸಿರು ಚಲೋ ಅಂತೀರಿ? ನಿಮ್ಮ ಅನುಭವ 10 ವರ್ಷದಿಂದ ಮಾಡತ್ತೀರಿ? ನಾವು ಇದೇ ತಿಂಗಳು ಆಗಸ್ಟ್ದಾಗ ಹಚ್ಚಿದ ಇಳುವರಿ ಸರಿಯಾಗಿ ಬರ್ತದೆ ಸರ್. ಈಗ ಆಗಸ್ಟ್ 15 ಒಳಗೆ ಹಚ್ಬೋದು? ಹಚ್ಬೋದು ಸರ್. ಹಾಂ ಸರ್. ಸರ್ ಈಗ ಆಗಸ್ಟ್ 15 ಒಳಗೆ ಹಚ್ತೇವೆ. ಹ್ಞೂ ಸರ್. ಈಗ ಹೂವು ಯಾವಾಗ ಬಿಡ್ತದ? 9 ತಿಂಗಳಿಗೆ ಗಿಡ ಐತೆ ನೋಡಿ ಸರ್. ಕರೆಕ್ಟ್ 9 ಒಳಗೆ ಲೆಕ್ಕ ಡೇಟ್ ಬರ್ದು ಬೇಕ್ರಿ ಸರ್. 9 ತಿಂಗಳಿಗೆ 9 ತಿಂಗಳಿಗೆ ಹೂವು ಬರ್ತದ. ಬರ್ತದೆ ಸರ್. 12 ತಿಂಗಳು ಪೂರ ಕಾಯಿ ಕಟ್ತದ. ಕಟ್ಟುವ ನಡೀತದೆ ಸರ್. ಹಾಂ. ಈಗ ಈ ಆಗಸ್ಟ್ದಾಗ ನಾವು ನಾಟಿ ಮಾಡಿದೆವು ಅಂತಂದ್ರೆ ಹಣ್ಣು ಯಾವಾಗ ಬರ್ತದ? ಅದೇ 12 ತಿಂಗಳಿಗೆ ಶುರು. ಆಗಸ್ಟ್ದಾಗ. ಇದೇ ತಿಂಗಳ ಯಾಕೆ ಹಚ್ಚಬೇಕು ಬಾಳೆಹಣ್ಣು? ಬಾಳೆಹಣ್ಣು ಇದ್ದಾಗ ನಮ್ಗೆ ಇಳುವರಿ ತಗೋಬೇಕು, ರೇಟ್ ತಗೋಬಹುದು ಅಂದ್ರೆ ಇದೇ ತಿಂಗಳದಾಗ ಹಚ್ಬೇಕು. ಅಂದ್ರೆ ಹಬ್ಬ ಅವೆಲ್ಲ ಇರ್ತಾವ, ಹಬ್ಬ ಉಂಡಿಗಳು. ಶ್ರಾವಣದಾಗ ಎಲ್ಲರೂ ಯೂಸ್ ಮಾಡ್ತಾರೆ ಸರ್. ಅಂಥವ್ರು ಅಂದ್ರೂ ಹೋಯ್ತಾರೆ ಸರ್. ಹಂಗಾಗಿ ಸರ್ ಶ್ರಾವಣದ ರೇಟ್ ಯಾವಾಗಲೂ ನಾವು 12 ವರ್ಷ ಆಯ್ತು ನೋಡತ್ತೇವೆ ಸರ್. ಶ್ರಾವಣದಾಗಿನ ರೇಟ್ ಯಾವಾಗಲೂ ಇರೋದು. ರಂಜಾನ್ ಅಂತ ರಂಜಾನ್ದಾಗ ಇರಲ್ಲ ಸರ್. ಸುಳ್ಳು ಮಾತದು, ರಂಜಾನ್ ಅಂತಾರ್ರಿ. ಈಗ ಸರ್ ಎಕರೆಗೆ ಎಷ್ಟು ಗಿಡ ಹಚ್ಲತ್ತೀರಿ? ನಾವು ಎಕರೆ ಗಿಡ 1200 ಕೂಡಿಸ್ತೇವೆ. 1200 ಅಂದ್ರೆ 6 by 4 ಕೂಡಿಸ್ತೀನಿ ಸರ್. 6 by 4 3. ಇವರು 6 by 4 ಕೂಡಿಸ್ಬೇಕಲ್ಲ, ಅದು ನೋಡ್ರಿ ಸರ್. ಅಂದ್ರೆ 18 ಗಿಡ ಕೊಡತ್ತಾವ. 18 ಗಿಡ ಕೊಡ್ತೀವಿ. ಹಾಂ. ಈಗ ತಮ್ಮ ಪ್ರಕಾರ ಸರ್, 1 ಎಕರೆದಾಗ ಎಷ್ಟು ಬರ್ತದೆ ಇಳುವರಿ? ಇಳುವರಿ ನಮ್ಮ ಪ್ರಕಾರ ನೋಡ್ರಿ ಸರ್, ಎಕರೆಗೆ ನಾವು ಸರಿಯಾಗಿ ಮೆಹನತಿ ಮಾಡಿದೆವು ಅಂದ್ರೆ ಈಗ 30 ತೆಗಿಬೋದು. 1 ಗಿಡಕ್ಕೆ ಟನ್ 1 ಗಿಡಕ್ಕೆ 30 ಕಿಲೋ ತೆಗಿಬೋದು. 30 ಕಿಲೋ 3 ಗಿಡಕ್ಕೆ 1 ಕ್ವಿಂಟಲ್ ಆಗ್ಬೋದು ಸರ್. ಹಾಂ. ಆದರೆ ಈ ಲೆಕ್ಕದ ಮೇಲೆ ನಿಮಗೆ ಗೊತ್ತಾಯ್ತಲ್ಲ ಸರ್ ಅದಕ್ಕೆ ಇಳುವರಿ. ಹಾಂ, ಅದು ನಮ್ಮ ಕೈದಾಗಿನ ಮಾತ್ರ. ಅದೇ 35 ಟನ್ ತೆಗಿತೀರಿ? ಹೌದು ಸರ್. ಓಕೆ, 35. ಮತ್ತು ರೇಟು ರೈತರಿಗೆ ಯಾವ ರೇಟ್ ಸಿಕ್ಕರೆ ಇನ್ಕಮ್ ಆಯ್ತದ? 1,000 ಮೇಲ್ಪಟ್ಟು ಇದ್ರೆ ಇನ್ಕಮ್ ಚಂದ ಆಯ್ತದ ಅಂತ ಸರ್. ಹಾಂ. ಅದಕ್ಕಿಂತ ಒಳಗಿತ್ತು ಅಂದ್ರೆ ಅದು ಮಾಡಿದ್ರೆ ಎಲ್ಲ ಥೋಡೆ ಸಿಗ್ತಾವೆ ಸರ್. ಅದೆಲ್ಲ 2 ಲಾಖ ಸಿಗ್ತದೆ. ಇದು 1200-1500 ಸಿಗ್ತದೆ ಅಂದ್ರೆ ನಾವು ಮಾಡಿದ್ರೆ ಅದ್ರ ಲಾಗೋಡಿ ಹೋಗಿ 5-7 ಲಕ್ಷ ರೂಪಾಯಿ ಸಿಗ್ತದೆ ಸರ್. ಈ 1 ಎಕರೆಗೆ ಈಗ 10,000 ಸಿಕ್ತಂದ್ರೆ ಕೊರಿ ಸರ್. 1 ಟನ್ನಿಗೆ ಎಷ್ಟು ಇನ್ಕಮ್ ಆಗ್ಬೋದು? 10,000 ರೂಪಾಯಿಗೆ ಅಂದ್ರೆ ಹತ್ತಿರ 10 ರೂಪಾಯಿ ಅಂದ್ರೆ ಅದೇ ಸರ್ 3 ಲಕ್ಷ ರೂಪಾಯಿ, 3-4 ಲಕ್ಷ ನೆಟ್ ಇನ್ಕಮ್. ನೆಟ್ ಆಯ್ತು. ಈ 1 ಎಕರೆಗೆ ಎಷ್ಟು ಉಂಟು ಖರ್ಚು ಸರ್? ಖರ್ಚು 70,000-75,000 ಎಲ್ಲ ಡ್ರಿಪ್ಪು ಎಲ್ಲ ಬಂತು, ಎಲ್ಲ ಅಷ್ಟು ಬಂತು. ಲೇಬರ್ ಎಲ್ಲ ಬಂತು. ಹಾಂ, ಮನೆಯವರಿದ್ದರೆ ಏನು 10 ಬಿಡ್ರಿ ಸರ್. ಇಲ್ಲಿ ಮನೆಯವರಿಲ್ಲೋದ್ರೆ 10 ಹೆಚ್ಚಿಗೆ ಹತ್ತದ ಸರ್. ಮನೆಯವರಿದ್ದವ್ರು ಇನ್ನು ಗೊಬ್ಬರ ಎಲ್ಲ ಮನೆಯವರೇ ಮಾಡ್ಕೋತಾರೆ. ಎತ್ತುಗಳು ಅಂದ್ರೆ ಎತ್ತುಗಳಿಂದ ನಡೀತದೆ. ಟ್ರಾಕ್ಟರಿಂದ ಕಿರೆ ಹೆಚ್ಚಿಗೆ ಬರ್ತದೆ. ಈಗ ಎಲ್ಲ ಹೋಗಿ ಎಷ್ಟು ಉಳಿತದ? ಈಗ 10 ರೂಪಾಯಿ ಕಿಲೋ ಇತ್ತು ಅಂತ 10 ರೂಪಾಯಿ ಕಿಲೋ ಎಲ್ಲ ಹೋಗಿ ಮಿನಿಮಮ್ ಉಳಿದಿಲ್ಲ ಅಂದ್ರೆ 2.5 ಲಾಖ ರೂಪಾಯಿ ಉಳಿತೇವೆ. ಹಾಂ, ಉಳಿತವೆ. ಬರೋಬ್ಬರಿ ಉಳಿತೇವೆ. ನಾವು ತೆಗೆದು 2 ಎಕರೆದಾಗ 5 ಲಾಖ ರೂಪಾಯಿ ತೆಗೆದಿದ್ದೀವಿ. 2 ಎಕರೆದಾಗ 2 ಎಕರೆ. ಹಾಂ ಹಾಂ. 5 ಲಾಖ ಮೇಲೆ ಆಗ್ಯದ ಕರೆ. ನಮ್ಮ ಕೈಗೆ ನೆಟ್ ಕಾಸು ಬಂದಿದ್ದು 5 ಲಾಖ. ಅಚ್ಚಾ. ಇನ್ನು ಹೆಚ್ಚಿಗೆ ಬಂದಕರೆ. ಅಂದ್ರೆ ಶ್ರಾವಣ ತಿಂಗಳದಾಗ ಹಚ್ದೇವ ಅಂತಂದ್ರೆ ಮುಂದೆ ಗಿಡಗಳು ಭೀ ಚಲೋ ಆರೋಗ್ಯ ಇರ್ತಾವ, ಮತ್ತು ಹುಣ್ಣಿ ಹಬ್ಬಗಳು ಇದನ್ನ ಗಿಡದ ರೇಟ್ನು ಚಲೋ ಸಿಗ್ತದೆ ಅಂತೀರಿ? ಅದು ಚಾಕ್ಲೇಟ್ ಬರೋಲ್ಲ ಸರ್. ಮುಂದೆ ಚಳಿ ಬಂದ್ರೆ ಚಾಕ್ಲೇಟ್ ಶುರು ಆಯ್ತು. ಅವಾಗ ನಮ್ಮ ಹೆಣನೇ ಆಗ್ತಾರ. ಹಾಂ, 200 ರೂಪಾಯಿ ಕುಂತ ತಗೋತಾರೆ ಸರ್. ಅಂದ್ರೆ 2000 ರೂಪಾಯಿ ಟನ್ ಹೋಯ್ತಾರೆ. ಹಂಗೆಲ್ಲ ವ್ಯಾಪಾರ ಸರಿ ಹಚ್ಚಬೇಕಾದ್ರೆ ಸರ್. ಏನು ಸಮಸ್ಯೆ ಬರ್ತದೆ ನೋಡ್ರಿ ಅದಕ್ಕೆ ಸರ್? ಚುಕ್ಕಿ ರೋಗ ಬರ್ತದೆ. ಎಲ್ಲಿ ಮಳೆ ಹೆಚ್ಚಾಯ್ತು ಅಂದ್ರೆ ಅದಕ್ಕೆ ಡಾಗ್ ಬರ್ತದೆ ಸರ್. ಆ ಡಾಗ್ ಬಂದಾಗ ಗಿಡ ಅರಿಶಿನ ಕಲರ್ ಬರ್ತದೆ. ಅದು ಬಂದಾಗ ಗಿಡ ಮುಂದೆ ಚಂದಿಗೆ ಅಲ್ಲ ಸರ್. ಅದಕ್ಕೆ 5 ಹಣಿಗೆ ಬರ್ತದೆ. ಅವಾಗ ನಮಗೆ ಪೂರ ಲಾಸ್. ಈಗ ನಿಮ್ಮ ಪ್ರಕಾರ ಯಾವ ಮಣ್ಣಿನ ಹಚ್ಚಿದ್ರೆ ಚಲೋ? ಅದು ಸರ್ ನೋಡ್ರಿ, A1 ಹೆಣ್ಭೂಮಿ ರ್ಯಾಗ್ಲಿ ಭೂಮಿ ಇದ್ರೆ ಭಾರಿ ಫೈನ್. ಅದಕ್ಕಿಂತ ಕೆಂಪು ಭೂಮಿ ಇದ್ರೂ ಚಂದ ಬರ್ತದೆ ಸರ್. ಅಂದ್ರೆ ಎಲ್ಲಕ್ಕಿಂತ A1 ಅಂದ್ರೆ ರ್ಯಾಗ್ಲಿ ಭೂಮಿ. ಬಾಳೆ ಗಿಡಕ್ಕೆ ಅಂದ್ರೆ ರ್ಯಾಗ್ಲಿ ಭೂಮಿ ರೀ ಸರ್. ಅದ್ರಪ್ಪಲೆ ಕಾಪಿ ಅದ್ರಾಗ ಬರ್ರಿ. ಅಂದ್ರೆ ಇದಕ್ಕೆ ಬಾಳೆಹಣ್ಣಿಗೆ ನೀರು ಜಾಸ್ತಿ ಬೇಕ್ರಿ? ನೀರು ಜಾಸ್ತಿ ಬೇಕ್ರಿ ಸರ್. ಬ್ಯಾಸಿಗೆ ಬೇಕ್ರಿ ಸರ್. ಮಳೆಗಾಲ ಬೇಕಿಲ್ಲ.
ಜಾಸ್ತಿಯಾಗಿ ಬೇಕು ನೋಡ್ರಿ 3-4 ದಿನಕ್ಕೆ ಒಂದು ತಡಿ ಕೊಟ್ರೆ ಭಾಳ ಅದಕ್ಕೆ ನೀರಾಗ ನಿಂದ್ರಿಸ್ತೀನಿ ನಾನು ನಿನ್ನ ಊರಾಗ ನಿಂದ್ರಿಸ್ತೀನಿ ಅಂತ ಸರ್. ನೀರಾಗ ಅದು ಓಸ್ಟ್ ಅದ ನನಗೆ ನೀವು ನೀರಾಗ ನಿಂದ್ರಿಸ್ರಿ ನಾನು ಊರಾಗ ನಿಂದ್ರಿಸ್ತೀನಿ ಅಂತ ಸರ್. ಹಂಡಿ ಗೊಬ್ಬರ ಇರ್ಬೇಕು, ಸಗಣಿ ಗೊಬ್ಬರ ಇರ್ಬೇಕು. ಈಗ ಬಂದಿರ ನೋಡ್ರಿ, ಈಗ ಬಂದಿರ ಅಸಲಿ ಸಗಣಿ ಗೊಬ್ಬರ ಹಾಕಿದ್ದೇವ್ರಿ. ಈಗ ಹೆಂಗ ಈ ಕೆಮಿಕಲ್ ಮಾಡಿದ್ರೆ ಒಳ್ಳೇದಂತೀರಿ ಏನು? ಈಗ ಸಾವಯವ ಅಂದಿರಲ್ಲ ಹಂಡಿ ಗೊಬ್ಬರ. ಹಂಡಿ ಗೊಬ್ಬರ ಸರ್ ದನಗಳದ್ದು ಏನು ನಾವು ಹಂಡಿ ಗೊಬ್ಬರ ಮಾಡ್ತೀವಲ್ಲ ಅದು ಭಾಳ ಬೆಸ್ಟ್. ಅದರಿಂದ ಯಾವ್ದು ಕುರಿ ಗೊಬ್ಬರು ಒಂದು ಎತ್ತುಗಳು ದನಗಳು ಆಕಳಗಳಾಗಲಿ ಅದು ಹಾಕಿದೇವು ಅಂದ್ರೆ ಅದ್ರ ಮುಂದೆ ಯಾವ್ದು ನೀರು ಹೊಲ ನೀರು ಹಿಡಿಯೋದ್ರೆ ಗಿಡಗಳು ಆಗ ಬರ್ಬಿಡೋದ್ರಿ ಗಿಡಗಳಿಗೆ. ಏನು ನಾವೇನು ಗೌರ್ಮೆಂಟ್ ಇದ್ದೀವಿ ಎಲ್ಲ ಹಾಕ್ತೇವೆ ಅಂದ್ರೆ ಅವೆಲ್ಲ ಸುಮ್ಮನೆ ಹಂಗೆ ರೀ, ಸುಮ್ಮನೆ ಅದು ಸುಮ್ಮನೆ ಅದು ಜಮೀನು ಹಾಳಾಯ್ತದ, ಎಲ್ಲಾನು ಯಾರು ತಿಂತಾರ ಅವ್ರಿಗೆ ಎಲ್ಲ ಅವ್ರು ಭೀ ಹಾಳಾಯ್ತಾರ. ನಾವು ಅದು ಹೆಚ್ಚಿಗೆ ಬಳಸಲ್ರಿ ಸರ್ ಯಾವುದೇ ಬೆಳೆ. ನಾವು ಹೆಚ್ಚಿಗೆ ದನಗಳ ಗೊಬ್ಬರು, ಕುರಿ ಗೊಬ್ಬರು, ಕೋಳಿ ಗೊಬ್ಬರ ತರ್ತಾವ ನೋಡ್ರಿ ಜರ ಕಾವು ಇರ್ತದೆ ಅಂತೇಳಿ ಕೋಳಿ ಗೊಬ್ಬರ ಒಂದು ಹಾಕ್ತೀವಿ. ಅದು ಕಾವು ಬೇಕಾ? ಬೇಕು ಸರ್. ಈ ಮಳೆಗಾಲಕ್ಕೆ ಬೇಕ್ರಿ ಕಾವು, ಬೇಸಿಗೆ ಕಾವು ಬೇಕಾಗಲ್ಲ ಸರ್ ಅದು. ಮಳೆಗಾಲಕ್ಕೆ ಅದಕ್ಕೆ ಏನು ಮಾಡೋದು. ಎಷ್ಟು ಗಿಡ ಸರಿಯಾಗಿ ಬೆಳೆದು ಒಟ್ಟು ನಮ್ಗೆ ಇಳುವರಿ ಸಿಗ್ತದೆ ಸರ್. ಇದು ಕಬ್ಬಿನ ತೋಟಕ್ಕಿಂತ ಚಲೋ ಅಂತೀರ? ವರ್ಷ ಕಬ್ಬಿ ಅಂದ್ರೆ ಸರ್ ನಮ್ಗೆ 15 ಎಕರೆ ಅದ ಕಬ್ಬು. 40-45 ಟನ್ ತೆಗಿತೀನಿ ಒಂದು ಎಕರೆ. ಅದೇ ಈಗ 15 ಎಕರೆ ಆಲ್ರೆಡಿ ಕಬ್ಬು ಅದ. ಯಾವುದು ಆಸಾನದ ಕಬ್ಬಿನ ತೋಟನ ಬಾಳೆಹಣ್ಣು? ಕಬ್ಬಿನ ನೋಡ್ರಿ ಸರ್ ನಿಮ್ಗೆ ಹೇಳಕ್ಕೇನು, ಕಬ್ಬಿನ ಮಣಗಾರ ಬೆಳೆ ನೀವು ಮನ್ಯಾಗ ಮಕ್ಕೊಡ್ರನ್ನ ಆಯ್ತೀನಿ ಥೋಡಿ ಯಾವಾಗಾರ ಗೊಬ್ಬರ ಹಾಕು ನೀರು ಯಾವಾಗಾರ ಒಂದು 15 ದಿನಕ್ಕೊಮ್ಮೆ ನೀರು ಬಿಟ್ಟು ಬೇಫಿಕರ್. ಇದಕ್ಕೆ ಹಾಕಿಲ್ರಿ, ಇದು ಮಾಡ್ತೀನಿ ಅಂದ್ರೆ ಟೈಮಿಗೆ ಮಾಡ್ದೇವಲ್ಲ ನನಗೆ ಬರಬರಿ ಅದು ಚಂದ ಇನ್ಕಮ್ ಎದ್ರಾಗ ಹೆಚ್ಚಿಗೆ ಕಬ್ಬಿನ ಇದಾಗ ಬಾಳೆ ಗಿಡ ಬಾಳೆ ಗಿಡ ಅಂತೀರಿ. ಅದ ಮೈನತಿನೂ ಅದ, ರೊಕ್ಕನೂ ಅದ, ಹಣನೂ ಅದ, ನಮ್ಮ ಕೈ ತುಂಬ ಬರ್ತದೆ, ಬೇರೆ ಬರಲ್ಲ ಸರ್. ಸರ್ ಇಷ್ಟು ಒಳ್ಳೆ ತಮ್ಮ 10 ವರ್ಷದ ಅನುಭವ ಮಾತುಗಳು ಹೇಳಿರಿ. ಸೊ ಭಾಳ ಒಳ್ಳೆ ಇದು ಸಂದೇಶ ಕೊಟ್ಟಿರಿ ಸರ್ ತಾವು. ಇದು ನಮ್ಮಂಥ ರೈತರುಗಳಿಗೆ ಬೇರೆ ರೈತರು ಯಾರು ಮಾಡ್ಬೇಕಂತಾರಲ್ಲ ಸರ್, ಸಣ್ಣ ಸಣ್ಣ ರೈತರು ಆ ವಿಡಿಯೋ ನೋಡ್ತಾರೆ ಸರ್. ಸೊ ಅವರು ನೋಡಿ ನಿಮ್ಮ ಹಾಗೆ ಅವರು ಏನಪ್ಪ ಅಂದ್ರೆ ನಾಟಿ ಮಾಡ್ಬೇಕಂತ ಅವರು ಬರ್ತಾರೆ, ಮುಂದೆ ಬರ್ತಾರೆ ಸರ್. ನಿಮ್ಮ ನಂಬರು ಕೊಟ್ಟಿರ್ತೀವಿ ಸರ್ ನಾವೆಲ್ಲ ರೈತರಿಗೆ. ದಯವಿಟ್ಟು ತಾವು ಎಲ್ಲರಿಗೆ ಮಾರ್ಗದರ್ಶನ ಮಾಡಿ. ಇಷ್ಟು ಒಳ್ಳೆ ಮಾಹಿತಿ ಕೊಟ್ಟಿರಿ ಸರ್, ತಮ್ಮ ಧನ್ಯವಾದಗಳು ಸರ್.